ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವೇನು ಮಾಡಿದ್ದೀವಿ ರೀ, 122ನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ಬಿಡಿಸಿದ್ದೀವಿ. ಇಂದಿನ ಅವಧಿಯಲ್ಲಿ 122ನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ನೋಡೋಣ. ಏನೈತ್ರಿ, ಟೋಕನ್ ಮಾದರಿ. ಇವೆಲ್ಲ ನಾವು ಪೂರ್ಣಾಂಕಗಳನ್ನು ಹೆಂಗೆ ಕೂಡಿಸೋದಾ, ಹೆಂಗೆ ಕಳೆಯೋದಾ, ಇದ್ರ ಮೇಲೆ ಅದಾವ್ರಿ ಎಲ್ಲ. ನಾವು ಇನ್ನೂ ಒಂದು ಅಂದರೆ ಈಗ ನಾವು ಒಂದು ಪ್ರಾಬ್ಲಮ್ಗೆ ಹೆಂಗೆ ಹಲವಾರು ಮೆಥಡ್ ಇರ್ತಾವಲ್ಲ ಆ ರೀತಿ ಕೊಡಾಕತ್ತಾರ ಅಷ್ಟೇ ರೀ ಇವ್ರ ಇದು ಟೋಕನ್ ಮಾದರಿ ಮತ್ತು ಇದನ್ನ ಇತ್ತಿರಲಿ ಬೆಟ್ಟ ಇತ್ತಿರಲಿ ಈ ರೀತಿಯಾಗಿ ಬೇರೆ ಬೇರೆ ಉದಾಹರಣೆಗಳನ್ನ ಕಟ್ಕೊಂಡು ಏನು ಮಾಡತ್ತಾರೋ ಕೂಡ್ಸೋದು ಕಳಿದ ಕಂಡು ಹಿಡಿಯತ್ತೀವಿ ಅಷ್ಟೇ ರೀ. ಟೋಕನ್ ಮಾದರಿ ಅಂತ ಐತಿ. ಸಂಕಲನಕ್ಕಾಗಿ ಟೋಕನ್ ಬಳಕೆಯನ್ನು ಹೆಂಗೆ ಮಾಡೋದ ನೋಡ್ರಿ. ಬೇಲಾಳ ಮೋಜಿನ ಕಟ್ಟಡದಲ್ಲಿ ಲಿಫ್ಟ್ನ ಪರಿಚಾರಕ ಬೇಸರಗೊಂಡಿದ್ದಾನೆ. ಅವನು ತನ್ನ ಮನೋರಂಜನೆಗಾಗಿ ಒಂದು ಪೆಟ್ಟಿಗೆಯಲ್ಲಿ ಬಹಳಷ್ಟು ಧನ ಅಂದ್ರೆ ಕೆಂಪು ಮತ್ತು ಋಣ ಅಂದ್ರೆ ಕಪ್ಪು ಟೋಕನ್ಗಳನ್ನು ಇಟ್ಟುಕೊಂಡಿದ್ದಾನೆ. ಪ್ರತಿ ಬಾರಿ ಅವನು ಪ್ಲಸ್ ಗುಂಡಿಯನ್ನು ಒತ್ತಿದಾಗ ಪೆಟ್ಟಿಗೆಯಿಂದ ಧನ ಟೋಕನ್ ತೆಗೆದುಕೊಂಡು ತನ್ನ ಜೇಬಿನಲ್ಲಿ ಹಾಕಿಕೊಳ್ಳುತ್ತಾನೆ. ಹಾಗೆಯೇ ಪ್ರತಿ ಬಾರಿ ಮೈನಸ್ ಗುಂಡಿಯನ್ನು ಒತ್ತಿದಾಗ ಪೆಟ್ಟಿಗೆಯಿಂದ ಋಣ ಟೋಕನ್ಗಳು ತೆಗೆದು ತನ್ನ ಜೇಬಿನಲ್ಲಿ ಹಾಕಿಕೊಳ್ಳುತ್ತಾನೆ. ನೆಲಮಹಡಿಯಿಂದ ಅಂದ್ರೆ 0 ಆರಂಭಿಸುವಾಗ ತನ್ನ ಜೇಬಿನ ಖಾಲಿಯಾಯಿತು. 1 ಗಂಟೆಯ ನಂತರ ಅವನು ತನ್ನ ಜೇಬನ್ನು ಪರಿಶೀಲಿಸಿದಾಗ ಅದರಲ್ಲಿ 5 ಧನ ಮತ್ತು 3 ಋಣ ಟೋಕನ್ಗಳು ಇರುತ್ತವೆ. ಈಗ ಅವನು ಯಾವ ಮಹಡಿಯಲ್ಲಿದ್ದಾನೆ ಅಂದ್ರೆ ರೀ, ಆ ಲಿಫ್ಟ್ ಇತ್ತಿರಲ್ಲ, ಲಿಫ್ಟ್ ಒಳಗೆ ಏನು ಮಾಡೋದ ಹೋಗುತ್ತಿರ್ತಾನು. ಮ್ಯಾಲೆ ಹೋದಂದ್ರೆ ಒಂದು ಕೆಂಪು ಕಾರ್ಡನ್ನ ತೊಗೋತಿರ್ತಾನು, ಮ್ಯಾಲೆ ಹೋದಂದ್ರೆ ಒಂದು ಗ್ರೀನ್ ಕಾರ್ಡನ್ನ ತೊಗೋತಿರ್ತಾನು, ಅಂದ್ರೆ ಅದು ಪ್ಲಸ್ ಇದ್ದಂಗೆ. ಕೆಳಗೆ ಹೋದಂದ್ರೆ ಒಂದು ರೆಡ್ ಕಾರ್ಡ್ ತೊಗೋತಿರ್ತಾನು, ಅದು ಮೈನಸ್ ಅಂದಂಗೆ. ಇನ್ನು ನೋಡ್ರಿ, ಅವನು ಪ್ಲಸ್ 5 ಬಾರಿ ತೊಗೊಂಡಿರ್ತಾನೆ ರೀ, ಅಂದ್ರೆ ಗ್ರೀನ್ ಕಾರ್ಡ್ನ 5 ಬಾರಿ ತೊಗೊಂಡಿರ್ತಾನು. ರೆಡ್ ಕಾರ್ಡ್ನ ಏನು ಮಾಡಿರ್ತಾನೆ ರೀ, ಮೈನಸನ್ನು 3 ಬಾರಿ ತೊಗೊಂಡಾನ. ಅವಾಗ ಏನಾಕತಿ, ಪ್ಲಸ್ ಕೂಡ್ಸಾತಾರೆ ಇಲ್ಲಿ -3 ಅಂತ. 5ರಾಗ 3 ಕಳೆದ್ನಂದ್ರೆ ಎಷ್ಟು ಬರ್ತೈತಿ ರೀ, 2 ಬರ್ತೈತಿ. ಆದ್ದರಿಂದ ಅವನು ಈಗ ಮಹಡಿ +2ರಲ್ಲಿ ಇದ್ದಾನೆ. ಇದನ್ನು ಟೋಕನ್ ಮುಖಾಂತರ ಹೆಂಗೆ ನೋಡೋದು ನೋಡ್ರಿ. ಇಲ್ಲಿ ಲೆಕ್ಕಾಚಾರ ಮಾಡಲು ಇನ್ನೊಂದು ಮಾರ್ಗವಿದೆ. ಅಂದರೆ ಈಗ ನಾವು ಅದನ್ನು ಲೆಕ್ಕ ಮಾಡಿದೆವು, ಇನ್ನೂ ಒಂದು ರೀತಿ ಟೋಕನ್ಲೆ ಹೆಂಗೆ ಕಲಿದಂತ ನೋಡ್ರಿ. ಈ ರೀತಿಯಾಗಿ ಪ್ಲಸ್ ಅದವ್ರಲ್ಲೇ ಇವ ಧನ ಟೋಕನ್ಗಳು, ಇವ ಋಣ ಟೋಕನ್ಗಳು. ಒಂದು ಧನ ಟೋಕನ್ ಮತ್ತು ಒಂದು ಋಣ ಟೋಕನ್ ಪರಸ್ಪರ ರದ್ದುಗೊಳ್ಳುತ್ತವೆ. ಅಂದರೆ ಎಕ್ಸಾಂಪಲ್ ರೀ, ಈಗ ನೀವು ಒಂದು ಸಲ ಏನು ಮಾಡಿರಿ, ಪ್ಲಸ್ ತೊಗೊಂಡ್ರಿ, ಒಂದು ಸಲ ಮೈನಸ್ ತೊಗೊಂಡ್ರಿ ಅಂದ್ರೆ ಇವೇನಕ್ಕವು 2 ಕ್ಯಾನ್ಸಲ್ ಆಗಿಬಿಡ್ತಾವೆ. ಈ ರೀತಿಯಾಗಿ ಅವ್ರು ಹೇಳತ್ತಾರೆ. ಏಕೆಂದರೆ ಈ ಜೋಡಿ ಟೋಕನ್ಗಳು ಒಟ್ಟಾರೆ ಮೌಲ್ಯ 0 ಆಗುತ್ತದೆ. +1 -1 ಅಂದರೆ ಏನು ರೀ, 0 ಆಗಿಬಿಡ್ತತಿ. ಈ ಟೋಕನ್ಗಳನ್ನು ಅವನ ಜೇಬಿನಲ್ಲಿ ಇವೆ ಎಂದರೆ ಅವನು ಕ್ರಮವಾಗಿ ಪ್ಲಸ್ ಮತ್ತು ಮೈನಸ್ ಒತ್ತಿದ್ದು ಅವು ಪರಸ್ಪರ ರದ್ದುಗೊಳ್ಳುತ್ತವೆ. ಅಂದ್ರೆ ರೀ, ಒಂದು ಪ್ಲಸ್ ಒಂದು ಮೈನಸ್ ಬಂತಂದ್ರೆ ಅವು 2 ರದ್ದಾಕವು ಅಂದಂಗೆ ನೋಡ್ರಿ. ಒಂದು ಧನ ಮತ್ತು ಒಂದು ಋಣ ಟೋಕನ್ ಒಂದು ಶೂನ್ಯ ಜೋಡಿಯನ್ನು ನೆನಪಿಟ್ಕೋಬೇಕ್ರಿ, ಶೂನ್ಯ ಜೋಡಿಯನ್ನು ಉಂಟು ಮಾಡುತ್ತದೆ. ಅಂದ್ರೆ ರೀ, ಒಂದು ಧನ ಮತ್ತು ಒಂದು ಋಣ ಕೂಡಿತಂದ್ರೆ ಶೂನ್ಯ ಅಂದ್ರೆ 0 ಜೋಡಿ, ಇದು 2 ಕೂಡಿರೋ ಜೋಡಿ ಹಾಕವ್ರಿ, ಈ 0 ಜೋಡಿ ಅನ್ನೋದ್ರಿ ಇದಕ್ಕೆ ಎಂದು ನಾವು ಹೇಳುತ್ತೇವೆ. ನೀವು ಎಲ್ಲ ಶೂನ್ಯ ಜೋಡಿಗಳನ್ನು ತೆಗೆದುಹಾಕಿ ನಿಮ್ಮಲ್ಲಿ ಎಷ್ಟು ಧನ ಟೋಕನ್ಗಳು ಉಳಿಯುತ್ತವೆ. ಹಾಗಾಗಿ +5 -3 ತೆಗೆದ್ರೆ 2 ಧನ ಟೋಕನ್ಗಳು ಉಳಿತಾವೆ. ಟೋಕನನ್ನು ಬಳಸಿಕೊಂಡು ನಾವು ಯಾವುದೇ ಸಂಕಲನವನ್ನು ಮಾಡಬಹುದು. ಎಕ್ಸಾಂಪಲ್ ನೋಡ್ರಿ, ಈಗ ಇಲ್ಲಿ ಮ್ಯಾಲೆ ಎಷ್ಟು ಅದಾವೆ ರೀ, 5 ಟೋಕನ್ ಅದಾವೆ ಗ್ರೀನ, ಕೆಳಗೆ
ರೆಡ್ ಎಷ್ಟು ಅದಾವೆ ರೀ 3 ಅದಾವೆ. ಇನ್ನು ಒಂದು ಪ್ಲಸ್ ಒಂದು ಮೈನಸ್ ಹೋತ್ರಿ ಅದು ಕ್ಯಾನ್ಸಲ್ ಮಾಡಿರಿ ಇವ್ರು ಇದನ್ನು ಕ್ಯಾನ್ಸಲ್ ಮಾಡ್ತಾರೆ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ. ಹಂಗಾರೆ ಉಳಿತೈತ್ರಿ ಇದು ಪ್ಲಸ್ಸ ಇಲ್ಲೊಂದು ಪ್ಲಸ್ಸ ಅಂದ್ರೆ ಇದೊಂದು ಪ್ಲಸ್ ಇದೊಂದು ರೀ ಇದೊಂದು ಈ ರೀತಿಯಾಗಿ ಉಳಿತಾವು. ಅಂದ್ರೆ ಉಳಿತಂದ್ರೆ +2 ಉಳ್ದಂಗೆ ಇಲ್ಲಿ ಆನ್ಸರ್ ಇರ್ತೈತಿ ಈ ರೀತಿಯಾಗಿ ಉಳ್ದೈತಿ. ಇನ್ನು ನೋಡ್ರಿ ಉದಾಹರಣೆ +5 -8 ಕೂಡಿದಾಗ ಅಂದ್ರೆ ರೀ +5 ಅಂದ್ರೆ 5 ಕೂಡಿದಾಗ ಅಂದರು -8 ನೋಡ್ರಿ ಪ್ಲಸ್ಸ ಮೈನಸ್ ಆಕೈತಿ. ಇನ್ನು 8ರಾಗ 5 ಕಳೆದ್ರೆ 3 ಉಳತೈತಿ. ಇದನ್ನು ಮೈನಸ್ ರೀ ಈ ರೀತಿ ಅದು. ಈಗ ಪ್ಲಸ್ ಎಷ್ಟು ಅದಾವ್ರಿ ನನ್ನ ಕಡೆ 5 ಟೋಕನ್ ಅದಾವೆ 5 ಟೋಕನ್ ಅದಾವೆ ರೀ. ಮೈನಸ್ ಎಷ್ಟು ಅದಾವು ಈ ರೀತಿಯಾಗಿ ಅದಾವೆ 8 ಅದಾವೆ ರೀ. ಈಗ ನಾ ಏನು ಮಾಡ್ತೀನಿ ಇಲ್ಲಿ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಕೈತಿ ಇದು ಕ್ಯಾನ್ಸಲ್ ಆಕೈತಿ ಇದು ಕ್ಯಾನ್ಸಲ್ ಆಕೈತಿ ಇದು ಕ್ಯಾನ್ಸಲ್ ಆಕೈತಿ ಇದು ಕ್ಯಾನ್ಸಲ್ ಆಕೈತಿ. ಅಂದ್ರೆ ಏನು ರೀ +5 ಕ್ಯಾನ್ಸಲ್ ಆಕಾವು ಅಂದ್ರೆ -5 ಕ್ಯಾನ್ಸಲ್ ಆಕಾವು. ಉಳಿತೆಟ್ಟ ಇವು 3 ಅವು ಏನದಾವು ರೆಡ್ ಕಲರ್ ಅದಾವೆ. ರೆಡ್ ಕಲರ್ ಅಂದ್ರೆ ಮೈನಸ್ ಅದಾವು ಅನ್ನಂಗೆ ಈ ರೀತಿಯಾಗಿ ಹೇಳ್ಯಾರ ಅವರು. ಚಿತ್ರದಿಂದ ನಾವು 5 ಶೂನ್ಯ ಜೋಡಿಗಳನ್ನು ತೆಗೆದುಹಾಕುವುದು ಎಂಬುದನ್ನು ಗಮನಿಸುತ್ತೇವೆ. ನಮ್ಮಲ್ಲಿ -3 ಉಳಿದಿದೆ. ಆದ್ದರಿಂದ +5 ಮತ್ತು -8 = -3 ಅಂತ ಬರ್ತೈತಿ ಅಂತಾರೆ ರೀ. ಈ ರೀತಿಯಾಗಿ ನಾವು ಹೇಳ್ಬೋದು. ಇನ್ನು ನೋಡ್ರಿ ಮುಂದೆ ಲೆಕ್ಕಾಚಾರಗಳು ಮಾಡಿ ಅಂತೈತಿ ಅದನ್ನು ನೋಡೋಣ. ಏನೈತಿ +6 +4 ಈ ರೀತಿ ಐತ್ರಿ. ಮೊದಲು ಏನು ಮಾಡಬೇಕು +6 ಟೋಕನ್ನ ತೊಗೋಬೇಕು. 1 ಟೋಕನ್ ರೀ 2 ಟೋಕನ್ 3 ಇದು 4 ರೀ ಇದು 5 ಇದು 6 ಈ ರೀತಿ ಆಯಿತು. ಇದು ಅಂತ ಆಪ್ಷನ್ ಕೊಡ್ತಾನೆ ಇದು 6 ಆಯ್ತು ರೀ. ಇನ್ನು ಇದಕ್ಕೆ ಎಷ್ಟು ಕೂಡಿಸ್ಬೇಕ್ರಿ ನಾ ಮತ್ತು +4 ಕೂಡಿಸ್ಬೇಕು. ಇದು 1 ಇದು 2 ಇದು 3 ಇದು 4 ಟೋಟಲ್ ಎಷ್ಟು ಅದು ರೀ. ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಬರೋಂಗಿಲ್ಲ ರೀ. ಮತ್ತು ಕ್ಯಾನ್ಸಲ್ ಮಾಡಿದ್ರಿ ನೀವು ಕ್ಯಾನ್ಸಲ್ ಮಾಡಬೇಡ್ರಿ. ಕ್ಯಾನ್ಸಲ್ ಮಾಡೋಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಪ್ಲಸ್ ಐತಿ ಅದರ ಸಂಬಂಧ ಕ್ಯಾನ್ಸಲ್ ಮಾಡೋಕ್ಕೆ ಬರೋಂಗಿಲ್ಲ. ಇವು 2 4 6 8 10 ಟೋಟಲ್ ಎಷ್ಟು ಹಾಕಾವೆ ರೀ 10 ಟೋಕನ್ಗಳು ಹಾಕಾವು. ಈ ರೀತಿ ಬಿಡಿಸ್ಬೋದು. ಇನ್ನು ನೆಕ್ಸ್ಟ್ ನೋಡಿರಿ ಬಿ ಏನೈತಿ -3 +-2 ಈ ರೀತಿ ಆಗೈತ್ರಿ. ನೋಡ್ರಿ ಈ ರೀತಿ ಐತಿ. ಮೊದಲು ಏನು ಮಾಡ್ತೀರಿ -3 ಮೈನಸ್ದು 3 ಟೋಕನ್ ತೊಗೋದು. ಇನ್ನೇನು ಮಾಡೋದು ಅದರೊಳಗೆ ಮೈನಸ್ ಮಾಡತ್ತೀವಿ -1 ಟೋಕನ -2 ಟೋಕನ್. ಇಲ್ಲಿ ನೋಡ್ರಿ ಇಲ್ಲಿ ಕ್ಯಾನ್ಸಲ್ ಆಗಂಗಿಲ್ಲ. ಅವು ಏನಕ್ಕವು ಕೂಡ್ತಾವು ಎಲ್ಲ ಸೇಮ್ ಅದಾವಣ್ಣ. ಏನು ಬರಿಬೋದು ರೀ ಇದನ್ನು -5 ಅಂತ ಬರಿಬೋದು. ಇದನ್ನು ನೀವು ಎಕ್ಸಾಂಪಲು ಬಿಡಿಸ್ಬೋದು. ಇನ್ನೂ ಒಂದು ರೀತಿಯಲ್ಲೇನು ಮಾಡ್ಬೋದು. ನೋಡ್ರಿ ಇಲ್ಲಿ ಒಂದು ಬಿಡಿಸ್ನು ಪ್ಲಸ್ ಮೈನಸ್ ಏನಾಕೈತಿ ರೀ ಮೈನಸ್ ಆಕೈತಿ. ಇದು -3 ಐತಿ ಇದು -2 ಆಯ್ತು. ಹಾಗಾದ್ರೆ ಏನಾಯ್ತು ರೀ ಮೈನಸ್ ಪ್ಲಸ್ ಆಕೈತ್ರೆ 3ರಾಗ 2 ಕೂಡಿಸಿದ್ರೆ 5 ಬರ್ತೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ. ನಾವು ಈ ರೀತಿಯಾಗಿ ಟೋಕನ್ಲೆ ಕಂಡು ಹಿಡಿಬೋದು. ಟೋಕನ್ಲೆ ಈಸಿ ಆಕೈತಿ ಅಂದಂಗೆ. ಇನ್ನು ನೋಡ್ರಿ ಇನ್ನು ಸಿ ಒಳಗೆ ಏನೈತಿ +5 ಏನೈತಿ +-7 ಈ ರೀತಿಯಾಗಿ ಐತ್ರಿ. ಇನ್ನು ಏನು ಮಾಡ್ಕೋಬೇಕು +5 ತೊಗೋಬೇಕು. 1 2 3 ಇದು 4 ಇದು 5. ಇನ್ನು ಮೈನಸ್ದು ಏನು ಮಾಡ್ಬೇಕು ರೀ 7 ತೊಗೋಬೇಕು. 1 2 3 4 5 6 ಇದು 7 ಈ ರೀತಿಯಾಗಿ. ಇಲ್ಲಿ ನೋಡ್ರಿ ಇಲ್ಲಿ ಪ್ಲಸ್ಸು ಐತಿ ಮೈನಸ್ಸು ಐತಿ ಅದರ ಸಂಬಂಧ ಇದು ಕ್ಯಾನ್ಸಲ್ ಆಕೈತಿ ಇದು ಕ್ಯಾನ್ಸಲ್ ಆಕೈತಿ ರೀ ಇದು ಕ್ಯಾನ್ಸಲ್ ಆಕೈತಿ. ಹಂಗಾರೆ ಇದು ಕ್ಯಾನ್ಸಲ್ ಆಕೈತಿ ಇದು ಕ್ಯಾನ್ಸಲ್ ಆಕೈತಿ. ಉಳ್ದು ಎಟ್ರಿ -2 ರೆಡ್ ಉಳ್ದವು ಅವು ಏನದಾವೆ ರೀ -2 ಆಕೈತಿ. ಇದ್ರದ್ದು ಆನ್ಸರ್ -2 ಬರ್ತೈತಿ ಅಂತ ಹೇಳ್ಬೋದು. ನೋಡಿರಿ ನೆಕ್ಸ್ಟ್ ಕ್ವಶನ -2D ರೀ. ಇದು -2 +6 ಅಂತ ಐತಿ. ನೋಡಿರಿ ಮೊದಲು -2 ಇದು ಮೈನಸ್ಸ ಇದು ಸೆಕೆಂಡ್ ಮೈನಸ್ಸ. ಇನ್ನು ನೋಡಿರಿ ಇನ್ನು ಪ್ಲಸ್ಗಳು 6 ಅದಾವಂತ ಪ್ಲಸ್ ಇದು 3 ರೀ ಇದು 4 ಇದು 5 ಇದು 6 ಈ ರೀತಿಯಾಗಿ ಅದಾವು. ನೋಡಿರಿ ಇಲ್ಲಿ ಪ್ಲಸ್ ಮೈನಸ್ ಐತಿ ಅದರ ಸಂಬಂಧ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಪ್ಲಸ್ ಮೈನಸ್ ಐತಿ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಉಳಿದು ಎಟ್ರಿ 4 ಯಾವ ಉಳ್ದಾವು +4 ಉಳ್ದಾವು. ಈ ರೀತಿಯಾಗಿ ನೀವು ಇದನ್ನು ಬರಿಬೋದು. ಮುಂದೆ ನೋಡಿರಿ ಏನು ಕೊಟ್ಟರು
ಮುಂದಿನ 2 ಟೋಕನ್ಗಳಲ್ಲಿ ಶೂನ್ಯ ಜೋಡಿಗಳು ರದ್ದುಗೊಳಿಸಿ. ಪ್ರತಿ ಸಂದರ್ಭದಲ್ಲಿ ಲಿಫ್ಟ್ನ ಪರಿಚಾರಕ ಯಾವ ಮಹಡಿಯಲ್ಲಿರುತ್ತಾನೆ? ಪ್ರತಿ ಸಂದರ್ಭದಲ್ಲಿ ಸೂಕ್ತವಾದ ಸಂಕಲನ ಹೇಳಿಕೆ ಯಾವುದು ಅಂತ ಅಂದಾರ್ರಿ. ನೋಡ್ರಿ ಈಗ ಒಂದನೇದ್ರೊಳಗೆ ಏನದಾವು ರೀ, 3 ಧನ ಸಂಖ್ಯೆಗಳು ಅದಾವು, ಧನ ಕಾರ್ಡ್ಗಳು ಅದಾವು. ಇಲ್ಲಿ ಕೆಳಗೆ ಎಟ್ರಿ 5 ಋಣ ಕಾರ್ಡ್ಗಳು ಅದಾವು. ಇವು ಕ್ಯಾನ್ಸಲ್ ಆಗ್ತಾವೆ ರೀ. ಶೂನ್ಯ ಜೋಡಿಗಳು, ಇದು ಶೂನ್ಯ ಜೋಡಿ, ಇದು ಶೂನ್ಯ ಜೋಡಿ, ಇವು ಎರಡು ಏನಾಗಂಗಿಲ್ಲ ರೀ, ಶೂನ್ಯ ಜೋಡಿ ಆಗಂಗಿಲ್ಲ. ಹಂಗಾದ್ರೆ ಏನು ಬರಿಬೋದು ರೀ ಇಲ್ಲಿ ಅಂದ್ರೆ ನಾವು ಪರಿಚಾರಕ, ಲಿಫ್ಟ್ನ ಪರಿಚಾರಕ, ಲಿಫ್ಟ್ನ ಪರಿಚಾರಕ ಏನು ರೀ, ಲಿಫ್ಟ್ನ ಪರಿಚಾರಕ ಎಲ್ಲಿರ್ತಾನೆ ರೀ? ಈಗ -2 ಒಳಗಿರ್ತಾನೆ. -2 ಮಹಡಿಯಲ್ಲಿರುತ್ತಾನೆ. ಮಹಡಿಯಲ್ಲಿರುತ್ತಾನೆ ಆತ್ರಿ. ಇನ್ನು ಅದನ್ನು ಏನಂದ್ರೆ ರೀ, ಪ್ರತಿ ಸಂದರ್ಭದಲ್ಲಿ ಸೂಕ್ತವಾದ ಸಂಕಲನದ ಹೇಳಿಕೆ ಬರೀರಿ ಅಂದಾರ್ರಿ. ಹೆಂಗೆ ಬರಿಬೋದು ಅಂದ್ರೆ ನೋಡ್ರಿ, ನಮ್ಮ ಕಡೆ ಮೊದಲು ಏನಿದು +3 ಅದಾವು. ಇದು ಸಂಕಲನದ ಹೇಳಿಕೆ ಅನಾನ ಪ್ಲಸ್ ಬರ್ತೈತಿ ಇಲ್ಲಿ. ನಮ್ಮ ಕಡೆ -2 ಏಟ್ ಅದಾವೆ ರೀ, 5 ಅದಾವು. -5 ಬರೆದಾಗ ಏನು ಬರ್ತೈತಿ ರೀ, 2 ಬರ್ತೈತಿ. ಈ ರೀತಿಯಾಗಿ ನೀವು ಸಂಕಲನದ ಉಕ್ತಿಯನ್ನು ಬರಿಬೋದು. ಇನ್ನು ಬಿ ನೋಡ್ರಿ, ಬಿ ಹೆಂಗೆ ಬರ್ತೈತಿ ಅಂದ್ರೆ ನೋಡ್ರಿ, ಇಲ್ಲಿ ಶೂನ್ಯ ಜೋಡಿಗಳನ್ನ ಕ್ಯಾನ್ಸಲ್ ಮಾಡಿ ನಾವು ಮೊದಲು. ಇದು 1 ಜೋಡಿ ಐತ್ರಿ, ಇದು 2 ಜೋಡಿ ಐತಿ, ಇದು 3 ಜೋಡಿ ಐತಿ. ಉಳಿದು ಎಷ್ಟು ರೀ, ಇಲ್ಲಿ 3 ಉಳ್ದಾವು. ಹಂಗಾದ್ರೆ ಲಿಫ್ಟ್ನ ಪರಿಚಾರಕ, ಲಿಫ್ಟ್ನ ಪರಿಚಾರಕ ಮೂರನೇ ಮಹಡಿ ಎಲ್ಲಿದ್ದಾನೆ ಅಂತ ಹೇಳ್ಬೋದು ನಾವು. ಹಂಗಾರೆ ಇದಕ್ಕೊಂದು ಸಂಕಲನದ ಹೇಳಿಕೆ ಬರಿಬೇಕ್ರಲ್ಲ. ಹೆಂಗೆ ಬರೀನು ಅಂದ್ರೆ ರೀ, ಮೊದಲು ಏನು ಕೊಟ್ಟರು ಅವ್ರ, +6 ಕೊಟ್ಟರು, +6. ಸಂಕಲನದ ಹೇಳಿಕೆ ಬರಿ ಅಂದ್ರೆ ಪ್ಲಸ್ ಬರ್ತೈತಿ. -2 ಏಟ್ ಅದಾವು, -3 ಅದಾವು. ಇದು +, ಮೈನಸ್ ಮಾಡ್ರೆ 2 ಬರ್ತೈತಿ ರೀ, 3 ಬರ್ತೈತಿ. ಈ ರೀತಿಯಾಗಿ ಹೇಳಿಕೆ ನೀವು ಬರಿಬೋದು. ಮುಂದಿನ ಸಂದರ್ಭದಲ್ಲಿ ಮುಂದಿನ ಪ್ರಶ್ನೆಗಳನ್ನು ಬಿಡಿಸೋಣ. ಈ ದಿನ ಅವಧಿಯಲ್ಲಿ ಇಷ್ಟು ಸಾಕ್ರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ವಿಡಿಯೋಗಳು ದೊರೀತಾವೆ. ಹಾಗೆಯೇ ಯಾರಿಗಾರಿ ಪ್ರಾಬ್ಲಮ್ ಇತ್ತಂದ್ರೆ, ಏನಾರೇ ಪ್ರಾಬ್ಲಮ್ ಇತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಅದನ್ನು ನೋಡೋದ್ರ ಮೂಲಕ ಅದನ್ನು ಹೆಲ್ಪ್ ಮಾಡಿ. ಧನ್ಯವಾದಗಳು.